ಗೌರಿಶಂಕರ ಜಾತ್ರೆಯನ್ನು ಮಾಡುವಂಥ ಪ್ರಯತ್ನ ತಮ್ಮದೆಲ್ಲ ಹೌದಲ್ಲ. ನೀವೆಲ್ಲ ಈಗ 10 ದಿನಗಳವರೆಗೆ ಪ್ರವಚನವನ್ನು ತಾವೆಲ್ಲರೂ ಭಕ್ತಿಯಿಂದ ಆಲಿಸಿರಿ. ದಾಸೋಗ ಮಾಡೋರು ದಾಸೋಗ ಮಾಡಿದ್ದಾರೆ, ಸೇವೆ ಮಾಡೋರು ಸೇವೆ ಮಾಡಿದ್ದಾರೆ, ದಾನ ಮಾಡೋರು ದಾನ ಮಾಡ್ಯಾರ, ಪ್ರವಚನ ಕೇಳೋರು ಭಾಳ ಭಕ್ತಿಯಿಂದ ಪ್ರವಚನ ಕೇಳಿರಿ ಕರೆ. ಆದರೆ ಮನುಷ್ಯ ಭಗವಂತ ಹಾಕಿ ಕೊಟ್ಟಿರುವಂಥ ಮಾರ್ಗ, ವಿಶ್ವಗುರು ಬಸವಣ್ಣ ಹಾಕಿ ಕೊಟ್ಟಿರುವಂಥ ತತ್ವದ ಮಾರ್ಗಗಳೊಳಗೆ ನಾವು ನಡಿಬೇಕಾಗಿತ್ತು ಅಂತಂದ್ರೆ ಕೇವಲ ಜಾತ್ರೆ ಒಳಗೆ ಬಂದು ಪ್ರವಚನವನ್ನು ಭಗವಂತ 2 ಕಿವಿ ಕೊಟ್ಟಾನ, ಕೇವಲ ಕೇಳಿ ಬಿಡೋದಲ್ಲ. ಆ ಜೀವನದೊಳಗೆ ಬಸವಣ್ಣನ ತತ್ವದ ಆದಿ ಒಳಗೆ ನಾವು ನಡಿಬೇಕಾಗಿತ್ತು ಅಂದ್ರೆ ಜೀವನದೊಳಗೆ ಬಸವಣ್ಣನ ತತ್ವಗಳನ್ನು ಪ್ರವಚನಗಳ ಮುಖಾಂತರವಾಗಿ ಬಸವಣ್ಣ ಈ ನಾಡಿಗೆ ಕೊಟ್ಟಿರುವಂಥ ವಚನ ಸಾಹಿತ್ಯದೊಂದಿಗೆ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಬಸವಣ್ಣನ ತತ್ವವನ್ನು ಪಾಲನೆ ಮಾಡಿದಂಗೆ, ಬಸವಣ್ಣನ ತತ್ವ ಪಾಲನೆ ಮಾಡಿದಂಗಲ್ಲ, ಹೌದಿಲ್ಲ. ಹಾಗಾಗಿ ನನಗೆ ಹಿಂಗೆ ಅನಿಸುತ್ತಿಲ್ಲವ, ಈ ಜಗತ್ತಿನೊಳಗೆ 3 ಪ್ರಕಾರ ವೈರಾಗ್ಯಗಳು ಬರ್ತಾವಂತ. ವೈರಾಗ್ಯ ಅಂತ ಬರ್ತದೆ. ಯಾವುದು ನಿಜವಾದ ವೈರಾಗ್ಯ? ಈ ಜಗತ್ತಿನೊಳಗೆ ಕೇವಲ ಮಠಕ್ಕಾಗುವಂಥ ಸ್ವಾಮಿಗಳಷ್ಟೇ ಬ್ರಹ್ಮಚಾರಿಗಳು ಅನ್ನುವಂಥ ಸನ್ಯಾಸಿ ಅಂತೇನು ಕರಿತಿರಲ್ಲ, ಅವರಷ್ಟೇ ವೈರಾಗ್ಯ ತಾಳೋದಲ್ಲ, ನಾವು ಕೂಡ ವೈರಾಗ್ಯವನ್ನು ತಾಳಬೇಕಂತ. ಇದನ್ನು ಭಾಳ ಅದ್ಭುತವಾಗಿ ಬರೀತಾರೆವ. ಏನೇನು ವೈರಾಗ್ಯ ಬರ್ತದಂತಂದ್ರೆ ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ 3 ಪ್ರಕಾರ ವೈರಾಗ್ಯಗಳು ಬರ್ತಾವ. ಮನುಷ್ಯನ ಜೀವನದೊಳಗೆ ಈ ವೈರಾಗ್ಯಗಳು ಶಾಶ್ವತವಾಗಿ ಇದ್ದಿದ್ವು ಅಂತಂದ್ರೆ ಮನುಷ್ಯ ತಾನು ಎಲ್ಲಿಂದ ಬಂದಿದ್ನಲ್ಲ ಅಲ್ಲಿಗೆ ಹೋಗಿ ಮುಟ್ಟುತ್ತಾನಂತ. ಈ ಪ್ರಪಂಚದೊಳಗೆ ನಾವೆಲ್ಲ ಎಲ್ಲಿಂದ ಬಂದವರು? ಪರಮಾತ್ಮನ ಅನುಗ್ರಹದಿಂದ ಬಂದವರು. ಪರಮಾತ್ಮನ ಆಶೀರ್ವಾದದ ಈ ಭೂಲೋಕಕ್ಕೆ ನಾವು ಬಂದೀವಿ. ಭಗವಂತನಿಗೆ ಒಂದು ಮಾತು ಕೊಟ್ಟು ಬಂದೀವಿ. ಏನಂತ? ಏ ಪರಮಾತ್ಮ ಗೌರಿಶಂಕರ, ನೀನು ಈ ಜಗತ್ತಿಗೆ ಭೂಲೋಕಕ್ಕೆ ನನ್ನನ್ನು ಕಳಸಕತ್ತಿ ಅಂದ್ರೆ ನಾನು ನೀ ಹೇಳಿದಂತೆ ನಾನು ಬದುಕ್ತೇನೆ ಅಂತ ಮಾತು ಕೊಟ್ಟು ಬಂದೀವಿ. ಏನು ಕೊಟ್ಟಿವಿನಿ? ಮಾತು ಕೊಟ್ಟು ಬಂದೀವಿ. ನಾನು ಈ ಭೂಲೋಕಕ್ಕೆ ಹೋಗುತ್ತೇನೆ ಅಂದ್ರೆ ಸದಾಕಾಲ ನಿನ್ನ ಸ್ಮರಣೆಯೊಳಗಿರ್ತೀನಿ, ಸದಾಕಾಲ ನಿನ್ನ ಭಕ್ತನಾಗ್ತೀನಿ, ಸದಾಕಾಲ ದಾನ ಧರ್ಮಾದಿ ಒಳಗೆ ನಡ್ಕೊಂಡು ಧರ್ಮದಿಂದ ನಾ ಬದುಕ್ತೀನಿ ಅನ್ನುವಂಥದ್ದನ್ನು ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ. ಆದರೆ ಭಗವಂತನಿಗೆ ಮಾತು ಕೊಟ್ಟು ಬಂದು ಭೂಲೋಕಕ್ಕೆ ಬಂದ ಮೇಲೆ ಎಲ್ಲವನ್ನ ಮರ್ತೀವಿ. ಅಂದ್ರೆ ನಾವು ಅಲ್ಲಿಂದನೇ ಬಂದೀವಲ್ಲ, ಅಲ್ಲಿಂದ ಬಂದೀವಿ ಕರೆ. ಮತ್ತೆ ಅಲ್ಲಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಭಗವಂತನ ಸನ್ನಿಧಿಗೆ ನಾವು ಮುಟ್ಟಬೇಕಾಗಿತ್ತು ಅಂತಂದ್ರೆ ಈ 3 ವೈರಾಗ್ಯಗಳು ಶಾಶ್ವತವಾಗಿ ಮನುಷ್ಯನ ಜೀವನದೊಳಗೆ ಇರಬೇಕಂತ. ಇವು 3 ವೈರಾಗ್ಯಗಳು ಶಾಶ್ವತವಾಗಿ ಇರೋವಲ್ವು. ಯಾವುದು ವೈರಾಗ್ಯ? ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ 3 ವೈರಾಗ್ಯಗಳು ಬರ್ತಾವೆ. ಇನ್ನು ಪುರಾಣ ವೈರಾಗ್ಯ ಅಂತಂದ್ರೆ ಏನು? ನೀವೇನು ಇಲ್ಲಿ ಕೇಳಿರಲ್ಲ, ಇದು ಪ್ರವಚನ, ಇದೊಂದು ಪುರಾಣ ವೈರಾಗ್ಯ ಅಂತ ಕರೀತಾರೆ. ಇದು ಪ್ರವಚನ ವೈರಾಗ್ಯ ಅನ್ನೋದು ಹೆಂಗಿರ್ತದೆ ಅಂತ ಹೇಳಕತ್ತಿ ನೋಡ್ರಿ. 10 ದಿನಗಳ ಪರ್ಯಂತರವಾಗಿ ನಾನು ಹೇಳುವಂಥ ಪ್ರತಿಯೊಂದು ಮಾತುಗಳು, ಅಪ್ಪರು ಆಶೀರ್ವಚನದಲ್ಲಿ ಹೇಳುವಂಥ ಮಾತುಗಳನ್ನು ನೀವೆಲ್ಲ ಕೇಳಿರಿ. ಕೇಳಬೇಕಾದ್ರೆ ಇಲ್ಲಿ ಕುಂತ್ಕೊಂಡಾಗ ನಿಮಗೆ ಅನಿಸುತ್ತಂತ ಏನು? ನಾನು 10 ದಿನ ಹೇಳಬೇಕಾದ್ರೆ ಇಲ್ಲಿ ಕುಂತ್ಕೊಂಡಾಗ ಅನಿಸುತ್ತ ಇವರು ಹೇಳುವಂಥ ಪೂಜ್ಯರು ಹೇಳುವಂಥ ಮಾತುಗಳು ಸತ್ಯ, ಜೀವನದೊಳಗೆ ನಾವು ಹಿಂಗ ನಡ್ಕೊಳ್ಬೇಕು. ಬಸವಣ್ಣನ ತತ್ವಗಳ ನಮಗೆ ತೋರಿಸಿ ಕೊಡಕತ್ತಾರಂದ್ರೆ ನಾವು ಬಸವಣ್ಣ ಹಂಗ ಬದುಕಬೇಕಂತ ಇಲ್ಲಿ ವೈರಾಗ್ಯ ಬಂದಿರ್ತದಂತೇವ. ಇಲ್ಲೆಲ್ಲ ವೈರಾಗ್ಯ ಬಂದಿರ್ತದ. ವೈರಾಗ್ಯ ಅನ್ನೋದು ಶಾಶ್ವತವಾಗಿ ಇರಬೇಕಾಗಿತ್ತು. ಪುರಾಣ ವೈರಾಗ್ಯ, ಪ್ರವಚನ ವೈರಾಗ್ಯ ಇಲ್ಲಿ ಬಂದಾಗ ಇರ್ತದ. ಎಲ್ಲಿವರೆಗೆ ಇರ್ತದಂತಂದ್ರೆ ನಾವು ಹೇಳುವಾಗ ಪ್ರಾರಂಭಕ್ಕೆ ತಾವೇನು ಕುತ್ಕೊಂಡು ಪ್ರವಚನ ಕೇಳ್ತಾರಲ್ಲ ಅವಾಗ ವೈರಾಗ್ಯ ಇರ್ತತ್ತೇವ. ಅಜ್ಜವ್ರು ಹೇಳೋದು ಕರೆಯದ, ನಾವು ಹಿಂಗ ಬದುಕಬೇಕು, ಜೀವನದೊಳಗೆ ಏನೂ ಇಲ್ಲ ಹಿಂಗ ಬದುಕಬೇಕು, ಅವ್ರು ಹೇಳ್ದಂಗೆ ಮಾರ್ಗದೊಳಗೆ ನಡಿಬೇಕು ಅಂತೇಳಿ ಇಲ್ಲಿ ವೈರಾಗ್ಯ ತಾಳ್ತೀರಿ. ಈಗ ವೈರಾಗ್ಯ ತಾಳ್ತೀರಿ ಯಾವಾಗ ಪ್ರವಚನ ಮಹಾಮಂಗಲ ಆಯಿತು, ಇಲ್ಲಿ ನಿಮಗೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಮಾಡಿದ್ರಿ, ಯಾವಾಗ ಪ್ರಸಾದ ಮಾಡಿ ಗೌರಿಶಂಕರ ಜಾಗ ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಹೋದ್ರಿ, ಅಲ್ಲಿಗೆ ಹೋಯ್ತು ನೋಡ್ರಿ ಪುರಾಣ ವೈರಾಗ್ಯ ಹಾಳಾಗಿ ಹೋಯ್ತು. ಮತ್ತು ನಂದು 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 ಅಂತ ಬಡದಾಡಕ್ಕೆ ಹೋಗ್ತದಲ್ಲಿ. ಇಲ್ಲಿಗೆ ಇರಬೇಕಾಗಿತ್ತಲ್ಲ ಇದು ಶಾಶ್ವತ. ಇಲ್ಲಿ ಕುಂತಾಗ ವೈರಾಗ್ಯ ಮನೆಗೆ ಹೋದ್ರೆ ಇರಬೇಕಾಗಿತ್ತು, ಇರಲಿಲ್ಲ. ಅಲ್ಲಿ ಹೋದ ಮೇಲೆ ನಂದು 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 ಅಂತ ಬಡದಾಡಕತ್ತದ. ಇನ್ನು ಪ್ರಸೂತಿ ವೈರಾಗ್ಯ ಅಂತ ಬರ್ತದೆ. ಪ್ರಸೂತಿ ವೈರಾಗ್ಯ ಅಂದ್ರೆ ತಿಳಿತೈತಲ್ಲ, ಒಬ್ಬ ತಾಯಿ ತನ್ನ ಗರ್ಭದಲ್ಲಿ ಮಗುವಿಗೆ ಜನ್ಮ ಕೊಡ್ತಿರ್ತಾಳೆ. 9 ತಿಂಗಳು ತನ್ನ ಗರ್ಭದೊಳಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳ್ರಿ ಆ ತಾಯಿ. 9 ತಿಂಗಳು ಆ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಮತ್ತೊಮ್ಮೆ ಜನ್ಮ ಪಡಿತಾಳಂತ. ಮತ್ತೊಮ್ಮೆ ಜನ್ಮ ಪಡಿಬೇಕಾದ್ರೆ ಯಾವಾಗ ಆಸ್ಪತ್ರೆ ಒಳಗೋ ಎಲ್ಲೋ ಹೆರಿಗೆ ಸಮಯದೊಳಗೆ ನೋವು ತಿನ್ನುವಂಥ ಸಮಯದೊಳಗೆ ಆ ತಾಯಿಗೆ ವೈರಾಗ್ಯ ಬಂದಿರ್ತದಂತ. ಪ್ರಸೂತಿ ವೈರಾಗ್ಯ ಅಂತಾರದು. ವೈರಾಗ್ಯ ಬಂದಿರ್ತದಂತ. ಏನಂತ? ಯಪ್ಪ ಭಗವಂತ,
ನನಗಂತೂ ಯಾಕೆ ಹೆಣ್ಣಾಗಿ ಹುಟ್ಟಿಸಿದೋ ತಂದೆ, ಈ ಪ್ರಪಂಚದೊಳಗೆ ನನ್ನನ್ನು ಹೆಣ್ಣಾಗಿ ಹುಟ್ಟಿಸಿದ್ದಿ, 9 ತಿಂಗಳ ಗರ್ಭದೊಳಗೆ ಇಟ್ಟುಕೊಂಡು ಈ ನೋವನ್ನು ಕಷ್ಟಪಡುವಂಥ ಪರಿಸ್ಥಿತಿ ನನಗೆ ಕೊಟ್ಟಿನಿ. ಈ ಜನ್ಮದೊಳಗೆ ನನಗೆ ಹೆಣ್ಣಾಗಿ ಹುಟ್ಟಿನಿ, ಕರೆ ಮುಂದಿನ ಜನ್ಮ ಅಂತ ಇದ್ರೆ ಹೆಣ್ಣಾಗಿ ಹುಟ್ಟಿಸ್ಬೇಡಪ್ಪ. ಏನು ಗರ್ಭದೊಳಗೆ ಹುಟ್ಟಾಕತ್ತದಲ್ಲ ಮಗು, ಹೆಣ್ಣರಾಗಲಿ ಗಂಡರಾಗಲಿ ಹುಟ್ಟಿದ ಮೇಲೆ ಸಾಕಪ್ಪ ಈ ಜನ್ಮ ಅಂತ ವೈರಾಗ್ಯ ಬಂದಿರ್ತತೆವ. ಯಾವಾಗ ಪ್ರಪಂಚಕ್ಕೆ ಮಗುವಿಗೆ ಜನ್ಮ ಕೊಟ್ಲು ಅದು ಹೆಣ್ಣು ಹುಟ್ಟಿತ್ತಂತಂದ್ರೆ, ಯಾವಾಗ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದ್ರೆ ಬಿಸಿ ನೀರು ಕೊತ ಕಾದಿರ್ತಾವ, ತಂದು ನೀರು ಮ್ಯಾಗ ಸುರುವಿ ಜಳಕ ಮಾಡಿಸಿ ಒಂದಿಟ್ಟು ಬುಡಕ್ಕೆ ಒಗಿ ಹಬ್ಬಿಸ್ತಾರೆ ನೋಡ್ರಿ. ಚಾಲು ಮಾತ್ರ ಅಲ್ಲಿಗೆ ಮತ್ತೆ ಯಾರಿಗಿಲ್ರಿ ವೈರಾಗ್ಯದೊಳಗೆ ಮನುಷ್ಯನಿಗೆ ಅವಾಗ ಅನಿಸುತ್ತೆ ನೋಡ್ರಿ, ಏನಂತ ಭಗವಂತ ಯಾರಿಗೆ ಕೊಡಂಗಿಲ್ರಿ ಕಷ್ಟ, ಎಲ್ಲರಿಗೂ ಕೊಡ್ತಾನ. ಈಗ ಹೆಣ್ಣು ಹುಟ್ಟ್ಯದ, ಮುಂದೊಂದು ಗಂಡ ಆಗಲಿ ಹೋಯ್ತ್ರಲ್ಲಿ ವೈರಾಗ್ಯ ಹೋಗ್ಬಿಡುತ್ತೆ, ಹಾಳಾಗಿ ಹೋಯ್ತು. ಆ ವೈರಾಗ್ಯ ನಿಮಗೆ ಶಾಶ್ವತವಾಗಿ ಬಂದಂಥ ವೈರಾಗ್ಯ ಶಾಶ್ವತವಾಗಿ ಇದ್ದಿತ್ತಂದ್ರೆ ಇಷ್ಟು ಹುಡ್ತಿದ್ದಿಲ್ಲವ ನಮ್ಮ ದೇಶದ ಭಾರತ ಜನಸಂಖ್ಯೆ ಹುಡ್ತಿದ್ದಿಲ್ಲ. ವೈರಾಗ್ಯ ಹಾಳಾಗಿ ಹೋಗ್ಯದಂತ ನಮ್ಮ ಭಾರತ ಜನಸಂಖ್ಯೆ ಹೆಚ್ಚಾಗ್ಯದ. ವೈರಾಗ್ಯ ಶಾಶ್ವತವಾಗಿರಬೇಕಾಗಿತ್ತು. ಇನ್ನು ಸ್ಮಶಾನ ವೈರಾಗ್ಯ ಅಂತ ಬರ್ತದ. ಸ್ಮಶಾನ ವೈರಾಗ್ಯ ಹೆಂಗಿರ್ತದಂದ್ರೆ, ನಿಮಗೆ ಸತ್ತ ಕಾಲಕ್ಕೆವ ನೀವು ಮಣ್ಣು ಕೊಡಕ್ಕೆ ಹೋಗ್ತೀರಿ ನೋಡ್ರಿ. ಮಣ್ಣು ಕೊಡಕ್ಕೆ ಹೋದಾಗ ನೀವೇನು ಮಾಡ್ತೀರಿ ಅಂತಂದ್ರೆ, ಫೋನ್ ಮಾಡಿದ್ರಂದ್ರೆ ಮಣ್ಣು ಕೊಡಕ್ಕೆ ಹೋದಾಗ ನೀವೇನು ಮಾಡ್ತೀರಿ, ಸೀದಾ ಹೋಗ್ತೀರಿವ. ಎಲ್ಲಿ ಕುಂದಿರ್ತೀರಿ ಗೊತ್ತೇನು? ಮಣ್ಣು ಕೊಡಕ್ಕೆ ಹೋದಾಗ ಆ ಕುಣಿ ಹತ್ರ ಹೋಗಂಗಿಲ್ಲ ನೀವು. ಎಲ್ಲಾದರೂ ಒಂದು ಮರದ ಕೆಳಗಡೆ ಹೋಗಿ ಕೂತ್ಬಿಡೋದು. ಹೆಣ ಬರಂಗೆ ಬರ್ತಿರ್ತದ, ಮುಂದೆ ಹೋಗಿ ಕೂತ್ಬಿಡೋದು ಅಲ್ಲೇ. ಅದು ಜಡ್ಜಣಕ್ಕೆ ಬಾರಿಸ್ಕೊಂತ ಬರ್ತಿರ್ತಾರೆ ಅವ್ರು ಸೊಕಾಸ. ಬರುವಾಗ ನೀವೆಲ್ಲ ಹೋಗಿ ಮುಂದೆ ಒಂದು ಮರದ ನೆಳ ಕಡೆಗೆ ನಳ್ಳಿ ಕುಂದಿರ್ತೀರಿ. ಯಾವಾಗ ಅದು ತಂದ್ರೆ ಹೆಣ ಕುಣಿ ಒಳಗೆ ಇಡುವಾಗ ಯಾರೂ ಹೋಗಂಗಿಲ್ಲವಲ್ಲಿ. ಯಾವಾಗ ಒಳಗಿಟ್ಟು ಮಂತ್ರ ಹೇಳಿ ಮುಗಿಸಿದ ಮೇಲೆ ನೀವು ಅವಾಗ ಹೋಗಿ ಒಂದಿಟ್ಟು ಮಣ್ಣು ಹಾಕಿ ಶಿವ ಅಂತ ಕೈ ಮುಗಿದು ಬರ್ತು ಬಿಡ್ತೀರಿ. ಹಂಗೆ ಬರಬೇಡ್ರಿವ. ನಾನು ಹೇಳಿದಂಗೆ ಮಣ್ಣು ಕೊಡಕ್ಕೆ ಹೋಗಿರಿ ಇಲ್ಲವ ಯವ್ವ, ನೀವು ಹೋಗಂಗಿಲ್ಲ ಬಿಡವ. ನಿಮ್ಮದು ಏನಾದ್ರೂ ಶುಭ ಕಾರ್ಯಗಳಷ್ಟೇ. ನಮ್ಮ ಕಾಕಾಗಳಿಗಟ್ಟದು ಅವಕ್ಕೆ ನೋಡ್ಬೇಕ್ರಿ. ಅವಕ್ಕೆ ಮಣ್ಣು ಕೊಟ್ಟು ನಮ್ಮನೆ ಹೆಂಗಾಗಿರ್ತಾವಂದ್ರೆ, ಯಾರಾದರೂ ಬಂದು ಕಾಕ ಒಬ್ಬ ತಿಂಗ್ ಹೋಗ್ಯಾನ ಬರಬೇಕು, ನಡಿಯಪ್ಪ ಬರ್ತೀನಿ ನಡಿ. ಯಾಕಂದ್ರೆ ಅವ್ರು ಮಣ್ಣು ಕೊಟ್ಟು ಹಂಗೆ ಆಗಿರ್ತಾರವ. ನಿಮ್ಮದು ಏನವ, ಚಲೋ ಮುತ್ತೈದು ಕಾರ್ಯಕ್ರಮ ಇದ್ರೆ, ಶುಭ ಕಾರ್ಯ ಇದ್ರೆ, ಲಗ್ನ ಇದ್ರೆ, ಇವೆಲ್ಲ ನಿಮ್ಮ ಕಾರ್ಯವ. ಹಾಗಾಗಿ ನೀವು ಲಕ್ಕ ಅಂತೀರಿ ನೀವು. ಅವು ಮಣ್ಣು ಕೊಟ್ಟು ನಮ್ಮನೆ ಅವನು ಅದೇ ಲೆಕ್ಕಕ್ಕಾಗಿರ್ತಾವೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರವ. ಸ್ಮಶಾನ ವೈರಾಗ್ಯ ಹೆಂಗೆ ಬರ್ತಂತ ಹೇಳಕತ್ತೀನಿ ನಿಮಗೆ. ಸ್ಮಶಾನ ವೈರಾಗ್ಯ ನೀವು ಮಣ್ಣು ಕೊಡೋಕೆ ಹೋದಾಗ ಒಂದು ಸಲ ಪರೀಕ್ಷೆ ಮಾಡ್ರೆವು. ಯಾವಾಗ ಮಣ್ಣು ಕೊಡೋಕೆ ಹೋಗ್ಬೇಕಾದ್ರೆ ಅವು ಕುಣಿ ತೋಡಿರ್ತಾರೆ ನೋಡಿ. ಅವು ಕುಣಿ ತೋಡಬೇಕಾದ್ರೆ ಎಷ್ಟು ತೋಡಿರ್ತಾರೆ ರೀ? 6 ತೋಡಿರ್ತಾರೆ. ಅಷ್ಟೇ ಜೀವನ. 6 ಅಷ್ಟೇ ನಿನಗೆ ಜೀವನ. ಹೋಗ್ಬೇಕಾದ್ರೆ ಅದರೊಳಗೊಂದು ಮಾಡ ಅಂತ ತೋಡಿರ್ತಾರೆ ಅವು. ಅದನ್ನು ಯಾರಾದ್ರೂ ಅಳತಿ ಮಾಡಿ ತೋಡ್ಯಾರೆ ನೀವು? ಯಾರೂ ಅಳತಿ ಮಾಡಿ ತೋಡಂಗಿಲ್ಲ. ಮನೆ ಕಟ್ಟಬೇಕಾದ್ರೆ ಅಳತಿ ಮಾಡಿ ಬುನಾದಿ ತೋಡ್ತೀವಿ, ಕರೆ ಸತ್ತ ಕಾಲಕ್ಕೆ ಮನುಷ್ಯನಿಗೆ ಇಡಬೇಕಾದ್ರೆ ಯಾರು ಅಳತಿ ಮಾಡಿ ತೋಡಂಗಿಲ್ಲ ತಮ್ಮ. ಅಂಜದ ಮ್ಯಾಗ ತೋಡ್ತಾರ. ಆ ಮಾಡದೊಳಗೆ ಇಡಬೇಕಾದ್ರೆ ಒಂದು ಸಲ ಹೋಗಿ ನೋಡ್ರಿ. ಮಾಡದೊಳಗೆ ಇಡಬೇಕಾದ್ರೆ ಒಬ್ಬ ಮನುಷ್ಯ ಬಲಿಷ್ಠವಾಗಿದ್ನಂದ್ರೆ ಆ ಮಾಡದೊಳಗೆ ಕುಂದಿರ್ಲಿಲ್ಲ ಅಂದ್ರೆ ಮೊಳಕಾಲು ಹಚ್ಚಿ ತುರುಕ್ತಾರ ಒಳಗೆ. ನೋಡಿರೇನವ? ನಾನು ಹೋಗಿ ನಾವು ಮಣ್ಣು ಕೊಡಕ್ಕೆ ಹೋಗಿನಿ. ಹೋದಾಗ ನೋಡಿನದೆಲ್ಲ. ಇದನ್ನು ಅನುಭವಿಸಿ ಹೇಳಕತ್ತೀನಿ ನಿಮಗೆ. ನೋಡಿನ ಅದನ್ನು ಕಣ್ಣಾರೆ. ಯಾಕಂತಂದ್ರೆ ಆ ಮಣ್ಣು ಒಳಗೆ ಮಾಡ್ದಾಗ ಇಡಬೇಕಾದ್ರೆ ಒಬ್ಬ ಮನುಷ್ಯ ಸ್ವಲ್ಪ ಬಲಿಷ್ಠವಾಗಿದ್ನಂದ್ರೆ ಒಳಗೆ ಹಿಡಿಲಿಲ್ಲ ಅಂದ್ರೆ ಏನು ಮಾಡ್ತಾರಂದ್ರೆ ಮೊಳಕಾಲು ಹಚ್ಚಿ ಕಾಲು ಹಚ್ಚಿ ಒಳಗೆ ತುರುಕುವಾಗ ನೋಡ್ರಿವ. ಅವಾಗ ಅನಿಸುತ್ತ ನೋಡ್ರಿ ಹೆಂಗೆ ತುರುಕಾಕತ್ತಾರ ಮನುಷ್ಯನ ಜೀವನದೊಳಗೆ ಏನೂ ಇಲ್ಲ. ಅದಕ್ಕೆ ಒಬ್ಬ ಕವಿ ಭಾಳ ಚಂದ ಬರಿತಾನವ, ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ, ಚಿಂತೆ ಇಲ್ಲದ ಕೂಡೋದೈತೆ ಜಂತಿ ಇಲ್ಲದ ಮನೆಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನಿಯಾಗ, ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನಿಯಾಗ. ಕಟ್ಟಿರುವಂಥ ಮನೆ ಒಳಗೆ ಜಂತಿ ಅದ ತಮ್ಮ. ಆದ್ರೆ ಭಗವಂತ ಸೃಷ್ಟಿ ಮಾಡಿರುವಂಥ ಭೂತಾಯಿ ಗರ್ಭದೊಳಗಿರುವಂಥ ಮನೆ ಅದಕ್ಕೆ ಜಂತಿ ಇಲ್ಲ.
ಅಲ್ಲಿ ಚಿಂತಿಲ್ಲದ ನೀ ಕೂಡಬೇಕಾಗ್ತದ. ಯಾವತ್ತೀ ಜಗತ್ತೊಳಗೆ ಹುಟ್ಟಿದ ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ ಸಾವು ಖಚಿತ, ಯಾರಿಗೂ ಸಾವು ಬಿಟ್ಟಿಲ್ಲ, ಎಂತೆಂಥವರಿಗೆ ಮರಣ ಬಿಟ್ಟಿಲ್ಲ. ಆದರೆ ಈ ಜಗತ್ತೊಳಗೆ ಸಾವು ಬರೋದ್ರೊಳಗಾಗಿ ನಿನ್ನ ಕಾರ್ಯ ಜಗತ್ತು ಮೆಚ್ಚಬೇಕು ಅಂತ ಕಾರ್ಯವನ್ನು ನೀ ಮಾಡಬೇಕು. ವಿಶ್ವಗುರು ಬಸವಣ್ಣ 12ನೇ ಶತಮಾನದ ಬಸವಾದಿ ಶರಣರು ಮಾಡಿರುವಂಥದ್ದು ಜಗತ್ತು ಮೆಚ್ಚುವಂಥ ಕಾರ್ಯವನ್ನ ಇವತ್ತಿಗೂ ನಾವು ಅಜರಾಮರವಾಗಿ ನೋಡ್ತೀವಿ ಅಂತಂದ್ರೆ ಅವರು ಮಾಡಿರುವಂಥ ಅಜರಾಮರವರಂಥ ಕೆಲಸ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಯಾರಿಗೆ ಬಿಟ್ಟದ್ರಿ ಸಾವು ಈ ಜಗತ್ತಿನೊಳಗ? ಒಂದಲ್ಲ ಒಂದು ದಿನ ಎಲ್ಲರಿಗೂ ಗೂಟಕ್ಕೆ ಬಡ್ಯಾರಲ್ಲ, ಎಲ್ಲರಿಗೂ ಗೂಟಕ್ಕೆ ಬಡಿಯೋರು ಅದಾರ ಈ ಜಗತ್ತಿನೊಳಗೆ. ನೋಡಪ್ಪ, ಈ ಜಗತ್ತಿನೊಳಗೆ ಯಾರಿಗೂ ಭಾರ ಆಗಬಾರದು. ಅದಕ್ಕೆ ಒಬ್ಬ ಕವಿ ಭಾಳ ಚಂದ ಬರಿತಾನೆ, ಹುಟ್ಟಿದರೆ ತೊಟ್ಟಿಲಿಗೆ ಭಾರ, ಸತ್ರೆ ಚಟ್ಟಕ್ಕೆ ಭಾರ, ಕುಂತ್ರೆ ತೊಗಲು ಭಾರ, ಹೊತ್ರೆ ಹೆಗಲು ಭಾರ. ಸಾರ ವಿಷಯಗಳ ಕಂಡು ಕಾಲ ಮೆಟ್ಟ ಹರದಂತೆ ಆಯಿತು, ಹೊಟ್ಟೆ ಹಣ್ಣು ಕೊಟ್ಟಿ ಜೀವ ನೆಟ್ಟಗೆ ಕರೆದುಕೊಂಡು ಹೋದರೆ ಹುಟ್ಟಿದ ಮನುಜರೆಲ್ಲ ದರಿಯ ಮಟ್ಟಿ ನಿಲ್ಲೋ ದೊರೆಗಳಾಗ್ತಿದ್ದರು. ಆಳಿನಾಳಾಗಿ ಮತ್ತೊಬ್ಬರ ಕೈಯಲ್ಲಿ ತುತ್ತು ಅನ್ನಕ್ಕಾಗಿ ಏಕೆ ಸಾಯುತ್ತಿದ್ದರಯ್ಯ? ಹಾವು ಏಣಿಯಂತೆ ನಾವು ನೀವು, ಇಲ್ಲಿ ಹಾವು ಸಾಯಲ್ಲ, ಕೋಲು ಮುರಿಯೋದಿಲ್ಲ, ಮಹಾಮನಿ ಏಣಿ ಹತ್ತೋದಕ್ಕೂ ಆಗೋದಿಲ್ಲ. ಬೆಟ್ಟ ಕಿತ್ತಿಟ್ಟರು ಒಂಟಿಗೂಟಕ್ಕೆ ಬಡಿಯೋದು ತಪ್ಪಲಿಲ್ಲೋ ಬಸವಕಂದ ಪ್ರಿಯ ಪುಟ್ಟರಾಜ. ಈ ಜಗತ್ತಿನೊಳಗೆ ಒಂಟಿಗೂಟಕ್ಕೆ ಬಡ್ಯಾರಪ್ಪ, ಹೌದಲ್ರಿ? ಸತ್ತ ಕಾಲಕ್ಕೆ ನೋಡ್ರಿವ, ಯಾರ್ಯಾರು ದೊಡ್ಡ ದೊಡ್ಡ ಶ್ರೀಮಂತರನ್ನೋರು ಬಂಗಾರ ದುಡ್ಡು ಬಂಗಾರ ಆಸ್ತಿ ಗಳಿಸಿನಂತೇಳಿ ಸತ್ತ ಕಾಲಕ್ಕೆ ಹೆಣಕ್ಕೆ ಗೂಟಕ್ಕೆ ಸಿಂಗಾರ ಮಾಡಬೇಕಾದ್ರೆ ಯಾರು ಬಂಗಾರವನ್ನು ಹಾಕಿ ಹೆಣಕ್ಕೆ ಸಿಂಗಾರ ಮಾಡಿ ಹತ್ತಿಲ್ಲ. ಹತ್ತಾರೇನ್ರಿ? ಹೆಣಕ್ಕೆ ಬಂಗಾರ ಹಾಕ್ಯಾರೇನು, ಸಿಂಗಾರ ಮಾಡ್ಯಾರೇನು? ಯಾರು ಅಳೋದಿಲ್ಲ ತಮ್ಮ. ಸತ್ತ ಕಾಲಕ್ಕೆ ನೀ ಸತ್ತಿರ್ತಿದ್ದಿ ಕರೆ, ಕಣ್ಣು ಮುಚ್ಚೋಗಿರ್ತದ, ಆದ್ರೂ ಒಂದು ಕ್ಷಣ ನಿನ್ನ ಮನಿ ಒಳಗೆ ಇಟ್ಕೋದಿಲ್ಲ. ಸತ್ತ ಕಾಲಕ್ಕೆ ಮನಿ ಒಳಗೆ ಆ ಕಡೆ ತಿನ್ನೋರು ತಿಂತಿರ್ತಾರೆ, ನಾಷ್ಟ ಚಾ ಹೊಡ್ಯಾರು ಹೊಡಿತಿರ್ತಾರೆ ತಮ್ಮ, ನೀವು ಹೋಗಿರ್ತಿದ್ದಿ. ಈ ಜಗತ್ತಿನೊಳಗೆ ಬಂದ ಮೇಲೆ ಕಾಲ ಹರಣ ಮಾಡೋದು ಬೇಡಪ್ಪ. ಕಾಲ ಹರಣ ಮಾಡಲಾರ್ದಾಗ ಭಗವಂತನನ್ನ ಗುರುವಿನನ್ನ ಮೆಚ್ಚುವಂಥ ಕಾರ್ಯವನ್ನು ನೀ ಮಾಡಬೇಕು. ಅದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರೀತಾನಲ್ಲ, ಬೇಡ ಬೇಡ ಕಾಲಹರಣ ಈ ದೇಹಕ್ಕೆ ತಪ್ಪಿಲ್ಲ ಮರಣ, ಬೇಡ ಬೇಡ ಕಾಲಹರಣ ದೇಹಕ್ಕೆ ತಪ್ಪಿಲ್ಲ ಮರಣ, ಮರಿತು ಹೋದರೆ ಸಿಗೋದಿಲ್ಲೋ ಗುರುವಿನ ಚರಣ, ಹುಟ್ಟು ಹುಚಿತ ಸಾವು ಖಚಿತ, ಏನಾದರೂ ಉಳಿಸು ಇಲ್ಲಿ ಶಾಶ್ವತ. ಏನಾದರೂ ಉಳಿಬೇಕಲ್ಲಪ್ಪ, ಈ ಪ್ರಪಂಚಕ್ಕೆ ಬಂದಿದೆ, ಏನಾದರೂ ಒಂದು ಶಾಶ್ವತ ಉಳಿಬೇಕಲ್ಲ. ಸಾವು ಯಾರಿಗೆ ಬಿಟ್ಟದ್ದಲ್ಲ, ಸಾವು ಬರೋದ್ರೊಳಗಾಗಿ ಒಂದಿಷ್ಟು ಉಚಿತವಾಗಿ ಈ ಜಗತ್ತಿನೊಳಗೆ ಏನಾದರೂ ಶಾಶ್ವತವಾಗಿ ಇರುವಂಥ ಕೆಲಸವನ್ನು ನೀ ಮಾಡಬೇಕು. ಬಸವಣ್ಣ ಕಲ್ಯಾಣದಲ್ಲಿ ಮಾಡಿರುವಂಥ 1-2 ಕಾಯಕ, ಜಗತ್ತಿನೊಳಗೆ ಬರುವಂಥ ಅನೇಕ ಶರಣರಿಗೆ ಕಾಯಕವನ್ನು ಕೊಟ್ಟ, ದಾಸೋಗದ ಮಹತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟ, ಎಲ್ಲರೂ ಲಿಂಗಧಾರಿಗಳಾಗಬೇಕು ಅನ್ನುವಂಥ ತತ್ವವನ್ನು ಜಗತ್ತಿಗೆ ಬೀರಿದ ಬಸವಣ್ಣ. ಅಂತ ಬಸವಣ್ಣ ಕಲ್ಯಾಣದೊಳಗೆ ಕಾಯಕ ಮಾಡಾಕತ್ತಿದ್ನವ. ಸಮಗಾರ ಅರಳಯ್ಯ ಅಂತ ಬರ್ತಾನ. ಸಮಗಾರ ಅರಳಯ್ಯ ಬಸವಣ್ಣನವರಿಗೆ ಒಮ್ಮೆ ಭೇಟಿ ಆಗತ್ತಂತೆವ. ಯಾವಾಗ ಭೇಟಿ ಆಯಿತು, ಯಾವಾಗ ಬಸವಾದಿ ಶರಣರೆಲ್ಲ ಜನಗಳು ಬಸವಣ್ಣನಿಗೆ ಶರಣಾರ್ಥಿಗಳಂತ ಹೇಳಕತ್ತಿದ್ರಂತ. ಆ ಸಮಯದೊಳಗ ಅರಳಯ್ಯನವರು ಬಸವಣ್ಣನವರಿಗೆ ಶರಣು ಅಂದ. ಬಸವಣ್ಣನವರಿಗೆ ಅರಳಯ್ಯನವರು ಶರಣು ಅಂದ ತಕ್ಷಣವೇ ಬಸವಣ್ಣನವರು ಸಮಗಾರ ಅರಳಯ್ಯನವರಿಗೆ ಶರಣಾರ್ಥಿ ಅರಳಯ್ಯನವರೇ ಅಂದರು. ಇದು ಅರಳಯ್ಯನವರಿಗೆ ಭಾರ ಹೊತ್ತಂಗಾಯ್ತ್ರಿ, ಆಕಾಶ ಕಳಿಸಿ ಬಿದ್ದಂಗಾಯ್ತು. ಬಸವಣ್ಣನಿಗೆ ಎಲ್ಲರೂ ಶರಣಾರ್ಥಿ ಹೇಳಕತ್ತಾರ, ನಾ ಕೇವಲ ಒಂದೇ ಶರಣು ಅಂದೆ, ಬಸವಣ್ಣನವರು ನನಗೆ ಆ ಶರಣಾರ್ಥಿ ಅಂತ 2 ಪ್ರಕಾರ ಹೇಳ್ಯಾರಂತಂದ್ರೆ ಒಂದು ನನ್ನ ಮೇಲೆ ಭಾರ ಆಯ್ತು ಉಳಿತು ಅಂದ್ರವ್ರು. ಇನ್ನು ಅರಳಯ್ಯ ವಿಚಾರ ಮಾಡಿದ, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಮನೆಗೆ ಹೋದ, ತನ್ನ ಪತ್ನಿ ಆಗಿರುವಂಥ ಲಾವಣ್ಯ ಆ ಕಲ್ಯಾಣ ಹತ್ರ ಹೋಗಿ ಕೇಳ್ತಾನ, ಬಸವಣ್ಣನವರ ನನಗೆ ಶರಣಾರ್ಥಿ ಅಂತ ಹೇಳಿ ನನ್ನ ಮೇಲೆ ಭಾರ ವರಿಸಾರ, ಈ ಭಾರವನ್ನು ಹೇಗೆ ಇಳಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಾಗವಲ್ದು ಅಂದ ಅರಳಯ್ಯ. ಕಲ್ಯಾಣಿ ಭಾಳ ಹುಷಾರಿದ್ಲವ, ಸಮಗಾರ ಅರಳಯ್ಯನ ಹೆಂಡತಿ ಕಲ್ಯಾಣಿ ಭಾಳ ಹುಷಾರಿದ್ದಳು, ಭಾಳ ಶಾಣೆ ಇದ್ದಳು. ಆಕಿ ಹೇಳ್ತಾಳ, ಬಸವಣ್ಣನವರು ನಿನಗೆ ಶರಣಾರ್ಥಿ ಅಂತ ಹೇಳಿ ಒಂದು ಶರಣು ಅನ್ನುವಂಥದ್ದನ್ನು ನಿನ್ನ ಮೇಲೆ ಭಾರ ವರಿಸ್ಯಾರ ಅಂದ್ರೆ ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡೋದ್ರಿಂದ ಫಲವಿಲ್ಲ, ಅದಕ್ಕೊಂದು ಮಾರ್ಗ ಹುಡುಕ್ರಿ ಅಂದಳು. ಅರಳಯ್ಯನವರಂತಾರ, ನನಗೆ ಮಾರ್ಗ ಸಿಗಬಲ್ದು, ನೀನೇ ಏನಾದರೂ ಇದ್ರೆ ಮಾರ್ಗ ತೋರಿಸು ಅಂದ. ಯಾವಾಗ ಕಲ್ಯಾಣಿ ಹೇಳ್ತಾಳ ಸಮಗಾರ ಅರಳಯ್ಯನವರಿಗೆ, ಯಾವಾಗ ಬಸವಣ್ಣನವರನಿಗೆ ಶರಣಾರ್ಥಿ ಅಂತ ಹೇಳ್ಯಾರಂದ ಮೇಲೆ ಆ ಶರಣದ ಭಾರವನ್ನು ನೀವು ತೀರಿಸಬೇಕಾಗಿತ್ತು ಅಂದ್ರೆ ನೀವು ನಿಷ್ಠೆಯಿಂದ ಸತ್ಯ ಶುದ್ಧವಾದ ಕಾಯಕವನ್ನು, ಪಾದರಕ್ಷೆಗಳನ್ನು ಮಾಡುವಂಥ ಕಾಯಕವನ್ನು ನೀವು ಮಾಡ್ತೀರಿ.
ಹೀಗಿರ್ಬೇಕಾದ್ರೆ ನೀವು ಪಾದರಾಕ್ಷಿಗಳನ್ನು ತಯಾರು ಮಾಡಿ ಬಸವಣ್ಣನವರಿಗೆ ನೀವು ಅರ್ಪಿತ ಮಾಡಿದ್ರಂದ್ರ ಬಸವಣ್ಣ ಸಂತೋಷಗೊಂಡು ನಿಮಗೆ ಅನುಗ್ರಹವನ್ನು ಮಾಡ್ತಾನ, ಆ ಭಾರವನ್ನು ನೀವು ಕಡಿಮೆ ಮಾಡ್ಕೊಂಡಂಗೆ ಆಗುತ್ತಾ ಅಂದಳು ಕಲ್ಯಾಣಿ. ಯಾವಾಗ ಹಿಂಗಂದ ತಕ್ಷಣವೇ ಸಮಗಾರ ಹರಳೆಯಿಂದ ನಾನು ಮಾಡುವಂಥ ಪಾದರಾಕ್ಷಿಗಳು ಎಲ್ಲರಿಗೂ ಮೆಚ್ಚುಗೆ ಆಗ್ತಾವ ಕರೆ. ಆದರೆ ಬಸವಣ್ಣ ಅಂತಂದ್ರೆ ವಿಶ್ವಗುರು ಬಸವಣ್ಣ ಎಲ್ಲರಿಗೂ ಅಣ್ಣನಾಗಿರಬೇಕಾದ್ರೆ ಬಸವಣ್ಣನಿಗೆ ವಿಶೇಷವಾಗಿರುವಂಥ ಪಾದರಾಕ್ಷಿಗಳನ್ನು ಸಮರ್ಪಣೆ ಮಾಡಬೇಕು, ಎಲ್ಲರಿಗೂ ಸಲ್ಲಿಸುವಂಥ ಪಾದರಾಕ್ಷಿ ಆಗಬಾರದು ಅಂತೇಳಿ ಸಮಗಾರ ಅರಳಯ್ಯ ವಿಚಾರ ಮಾಡಿ ತನ್ನ ಹೆಂಡತಿಗೆ ಕಲ್ಯಾಣಿಗೆ ಕೇಳ್ತಾನೆ, ಈ ಜಗತ್ತಿನೊಳಗೆ ಬಸವಣ್ಣನವರಿಗೆ ಪಾದರಾಕ್ಷಿಗಳನ್ನು ಸಮರ್ಪಣೆ ಮಾಡೋದಾಗಿದ್ರೆ ಕೇವಲ ಜಗತ್ತಿಗೆ ಎಲ್ಲರಿಗೂ ಪಾದರಾಕ್ಷಿ ಮಾಡಿಕೊಡುವಂಥ ಪಾದರಾಕ್ಷಿ ಆಗಬಾರದು, ಒಂದು ವಿಶೇಷವಾಗಿರಬೇಕು ಪಾದರಾಕ್ಷಿ. ಯಾವುದು ಯಾವುದು? ನನ್ನ ಬಲತೊಡೆಯ ಚರ್ಮವನ್ನ ನಿನ್ನ ಎಡತೊಡೆಯ ಚರ್ಮವನ್ನ ತೆಗೆದು ಆ ಪಾದರಾಕ್ಷಿಯ ಮೇಲೆ ಒಲಿದು ಆ ಪಾದರಾಕ್ಷಿಗಳನ್ನು ಬಸವಣ್ಣನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ನನ್ನ ಭಾರ ಕಡಿಮೆ ಆಗುತ್ತಾ ಅಂದ ಅರಳಯ್ಯ. ಅದಕ್ಕೆ ನಿನ್ನ ಮಾತು ಏನು ಅಂತ ಕೇಳಿದ್ರೆ ಕಲ್ಯಾಣಿ ಅಂತಾಳ, ನೀವು ಹೇಗೆ ವಿಚಾರ ಮಾಡ್ತೀರಿ ಆ ಪ್ರಕಾರ ನಾನು ನಡ್ಕೊಳ್ತೀನಿ ಅಂದಳು. ಯಾವಾಗ ವಿಚಾರ ಮಾಡಿ ಮಡಿಯಿಂದ ತಮ್ಮ ಬಲತೊಡೆಯ ಎಡತೊಡೆಯ ಚರ್ಮವನ್ನು ತೆಗೆದು ಹದವಾಗಿ ಮೆದವಾಗಿ ಮಾಡಿ ಆ ಪಾದರಾಕ್ಷಿಗಳನ್ನು ಅರಳಯ್ಯ ತಯಾರು ಮಾಡಿದ. ಪಾದರಾಕ್ಷಿಗಳನ್ನು ತಯಾರು ಮಾಡಿ ಬಸವಣ್ಣನಿಗೆ ಶುಚಿಯಾಗಿ ಸ್ನಾನವನ್ನು ಮಾಡಿ ಅಣಿಯ ಮೇಲೆ ವಿಭೂತಿಯನ್ನು ಧರಿಸಿ ಕೊರಳೊಳಗೆ ರುದ್ರಾಕ್ಷಿಯನ್ನು ಹಾಕಿಕೊಂಡು ಬಸವಣ್ಣನ ಮಹಾಮನೆಗೆ ತಲೆ ಮೇಲೆ ಹೊತ್ತುಕೊಂಡು ಅರಳಯ್ಯ ಮನೆಗೆ ಬಂದ, ಮಹಾಮನೆಗೆ ಬಂದ. ಬಸವಣ್ಣ ಕಲ್ಯಾಣದ ಮಹಾಮನೆಯೊಳಗೆ ಅನೇಕ ಶರಣರ ಜೊತೆಗೆ ಚರ್ಚೆ ನಡೆದಿತ್ತಂತ. ಅಲ್ಲಿರುವಂಥ ಶರಣರೆಲ್ಲ ಬಸವಣ್ಣನ ಮಾತುಗಳನ್ನು ಮೈಮರ್ತು ಕೇಳಕತ್ತಿದ್ರು. ಸಮಗಾರ ಹರಳಯ್ಯ ತನ್ನ ತಲೆಯ ಮೇಲೆ ಪಾದರಾಕ್ಷಿಗಳನ್ನು ಹೊತ್ತುಕೊಂಡು ಬರೋದನ್ನು ನೋಡಿದ್ರೆ ಅಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಸಮಗಾರ ಅರಳಯ್ಯ ಒಳಗೆ ಹೋಗಬೇಕು ಅಂತಂದ್ರೆ ಭಾಳ ಜನ ಅವನ ಕೀಳು ಕುಲದಿಂದ ಅವನ ಹೊರಗಿಟ್ಟಿದ್ರು. ಸಮಗಾರ ಅರಳಯ್ಯ ವಿಚಾರ ಮಾಡಿದ, ಒಳಗಡೆ ಬಸವಣ್ಣನಿಗೆ ಭೇಟಿ ಆಗೋದು ಹೆಂಗ ಅಂತ ವಿಚಾರ ಮಾಡಿದ. ಬಸವಣ್ಣ ಒಳಗಡೆ ಜನಗಳ ಶರಣರ ಜೊತೆಗಿರಬೇಕಾದ್ರೆ ಸಮಗಾರ ಅರಳಯ್ಯ ಬಂದುದು ಬಸವಣ್ಣನಿಗೆ ಗೊತ್ತಾಯಿತು. ಅಲ್ಲಿರುವಂಥ ಶರಣರನ್ನು ಬಿಟ್ಟು ಬಸವಣ್ಣ ಸಮಗಾರ ಅರಳಯ್ಯನ ಹತ್ರ ಬಂದ. ಯಾವಾಗ ಬಂದ ತಕ್ಷಣವೇ ಬಾಗಿ ಸಮಗಾರ ಅರಳಯ್ಯ ಬಸವಣ್ಣನವರಿಗೆ ಶರಣಾರ್ಥಿಗಳನ್ನು ಹೇಳಿ ತಮ್ಮ ಪಾದರಾಕ್ಷಿಗಳು ತಂದಿನ್ರಪ್ಪ, ತಾವು ಸ್ವೀಕಾರ ಮಾಡಬೇಕು ಅಂದ. ಬಸವಣ್ಣ ಎಂಥ ಜ್ಞಾನ ಇತ್ತು ಅವರಲ್ಲಿ ಅಂತಂದರೆ ಸಮಗಾರ ಅರಳಯ್ಯನವರಿಗೆ ಕೇಳ್ತಾರೆ, ಅರಳಯ್ಯನವರೇ ನೀವು ತಂದಿರುವಂಥ ಪಾದರಾಕ್ಷಿಗಳು ನಮಗೇ ಮುಟ್ಟಿಸ್ಬೇಕಂತ ವಿಚಾರ ಮಾಡಿರಿ ಅಂತಂದ್ರೆ ಯಾವ ಉದ್ದೇಶದಿಂದ ಅಂತ ಕೇಳಿದ್ರೆ, ಯಪ್ಪಾ ಬಸವಣ್ಣನವರೇ ನೀವು ಅವತ್ತ ನಮಗೆ ದಾರಿ ಒಳಗೆ ಬರಬೇಕಾದ್ರೆ ನಾನು ಶರಣು ಅಂದೆ, ನೀವು ಶರಣಾರ್ಥಿ ಅಂದುದಕ್ಕಾಗಿ ಆ ಒಂದು ಭಾರ ನಾನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ನಾನು ಪಾದರಾಕ್ಷಿಗಳನ್ನು ತಯಾರು ಮಾಡಿಕೊಂಡು ಬಂದೀನ್ರಪ್ಪ. ಅವು ಸಾಮಾನ್ಯವಾಗಿರುವಂಥದ್ದಲ್ಲ. ನನ್ನ ಬಲತೊಡೆಯ ಚರ್ಮವನ್ನು ನನ್ನ ಹೆಂಡತಿಯಾಗಿರುವ ಕಲ್ಯಾಣಿಯ ಎಡತೊಡೆಯ ಚರ್ಮವನ್ನು ತೆಗೆದು ಪಾದರಾಕ್ಷಿಗಳನ್ನು ತಂದೀನಿ, ಇದನ್ನು ನೀವು ಮೆಟ್ಟಿ ನಮ್ಮನ್ನು ಪುನೀತರನಾಗಿ ಮಾಡಬೇಕು ಅಂತ ಅರಳಯ್ಯ ಬೇಡಿದ. ಯಾವಾಗ ಬಸವಣ್ಣನವರು ವಿಚಾರ ಮಾಡಿದರು, ನಿಮ್ಮ ಬಲತೊಡೆಯ ಚರ್ಮವನ್ನು ತೆಗೆದು ಮಾಡಿ ಪಾದರಾಕ್ಷಿಗಳನ್ನು ಮಾಡಿಕೊಂಡು ಬಂದಿರಿ ಅಂತಂದ್ರೆ ಅವು ಹೇಗಿರಬೇಕು ನೋಡೋಣ ಅಂತೇಳಿ ಬಸವಣ್ಣ ತೆಗಿರಿ ಅಂದಾಗ ಶುಭ್ರವಾದ ಬಟ್ಟೆಯನ್ನು ತೆಗೆದು ತೋರಿಸಿದರೆ ಬಹಳಷ್ಟು ವಿಜೃಂಭಣೆಯಿಂದ ಒಳಿತಿದುವಂತೆ. ಯಾವಾಗ ಆ ಪಾದರಾಕ್ಷಿಗಳನ್ನು ನೋಡಿರುವಂಥ ಬಸವಣ್ಣ ಕೇವಲ ಕೈ ಒಳಗೆ ತಗೊಂಡಿರುವಂಥ ಬಸವಣ್ಣ ಅರಳಯ್ಯನವರಿಗೆ ಒಂದು ಮಾತು ಹೇಳಿದ್ರಂತ, ಅರಳಯ್ಯನವರೇ ನೀವು ತಂದಂಥ ಪಾದರಾಕ್ಷಿಗಳು ಧರಿಸುವಂಥ ಯೋಗ್ಯತೆ ನನಗಿಲ್ಲ, ಈ ಪಾದರಾಕ್ಷಿಗಳು ಧರಿಸುವುದು ಯೋಗ್ಯತೆ ಕೂಡಲ ಸಂಗಮನಾಥನಿಗೆ ಬಿಟ್ಟರೆ ಮತ್ತಾರಿಗೂ ಇಲ್ಲ ಅಂತ ತಾನು ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ. ಬಸವಣ್ಣ ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ. ಏನ್ರಿ ಬಸವಣ್ಣನ ತತ್ವ, ಏನು ಬಸವಣ್ಣನ ಸ್ವಭಾವ. ಈ ಜಗತ್ತಿಗೆ ಬಸವಣ್ಣ ಬಿತ್ತಿರುವಂಥ ಬೀಜದವರು ನಾವು. ಬಸವಣ್ಣ ಬಿತ್ತಿರುವ ಬೀಜದಂತೆ ನಾವೆಲ್ಲ ಈ ಜಗತ್ತಿಗೆ ಬಂದಿವಿ ಅಂದ ಮೇಲೆ ಬಸವಣ್ಣನ ತತ್ವಗಳನ್ನು ಬಸವಣ್ಣನ ಆಚಾರಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಈ ಜಗತ್ತಿನೊಳಗೆ ಬಸವಣ್ಣನ ತತ್ವಗಳನ್ನು ಪಾಲನೆ ಮಾಡಿದಂಗ್ರಪ್ಪ. ಕೇವಲ ಬಾಯಿ ಮಾತಿಗೆ ವಚನ ಹೇಳಕತ್ತೀವಿ ಕರೆ, ಬಾಯಿ ಮಾತಿಗೆ ಬಸವಣ್ಣನ ಹೆಸರು ಹೇಳಕತ್ತೀವಿ ಕರೆ, ಆದ್ರೆ ಅಳವಡಿಸ್ಕೊಳ್ಬೇಕಲ್ಲ. ಬಸವಣ್ಣ ಒಂದು ವಚನ ಬರಿತಾನೆ, ಭಾಳ ಚಂದ ಬರಿತಾನೆ. ಯಾರು ನಿಜವಾದ ಜ್ಞಾನಿಗಳು ಅನ್ನೋದಕ್ಕಾಗಿ ಭಾಳ ಚಂದ ಬರಿತಾನೆ ಬಸವಣ್ಣ. ಈ ಜಗತ್ತೊಳಗೆ ಯಾರು ನಿಜವಾದ ಜ್ಞಾನಿಗಳು? ಅಯ್ಯ, ವೇದವ ಬಲ್ಲಾತನು ಜ್ಞಾನಿಯಾದನೆ, ತತ್ವವ ಬಲ್ಲಾತನು ಜ್ಞಾನಿಯಾದನೆ, ಶಾಸ್ತ್ರವ ಬಲ್ಲಾತನು ಜ್ಞಾನಿಯಾದನೆ. ಅಲ್ಲ,
ವೇದವ ಬಲ್ಲಾತನು ಜ್ಞಾನಿಯಾಗಲಿಲ್ಲ, ಶಾಸ್ತ್ರವ ಅರಿತಾತನು ಜ್ಞಾನಿಯಾಗಲಿಲ್ಲ, ತತ್ವವ ಬಲ್ಲಾತನು ಜ್ಞಾನಿಯಾಗಲಿಲ್ಲ. ವೇದ, ಶಾಸ್ತ್ರ, ಪುರಾಣ, ಆಗಮವನ್ನ ಕೇಳಿ ಆಚರಣೆಗೆ ತಂದವನು ಜ್ಞಾನಿಯಾದ ನೋಡಯ್ಯ ಕೂಡಲ ಸಂಗಮ ದೇವ ಅಂದ ಬಸವಣ್ಣ. ಅದನ್ನ ಕೇವಲ ಆಚರಣೆ ತರಬೇಕವ. ಬರೇ ತತ್ವಗಳು, ಶಾಸ್ತ್ರಗಳು, ಬಸವಣ್ಣನ ತತ್ವಗಳನ್ನು ಕೇಳಕತ್ತೀವಿ ಕರೆ, ಮತ್ತು ಆಚರಣೆಗೆ ತರೋದು ಯಾವಾಗ್ರಿ? ಆಚರಣೆಗೆ ತರಬೇಕಲ್ಲ, ಬಸವಣ್ಣನ ತತ್ವಗಳನ್ನು ನಾವೆಲ್ಲ ಪಾಲನೆ ಮಾಡಬೇಕಲ್ಲ. ಹಾಗಾಗಿ ಬಸವಣ್ಣ ತನ್ನ ತಲೆ ಮೇಲೆ ಇಟ್ಟುಕೊಂಡ ಮೇಲೆ ಅದನ್ನು ಹೊರಳಿ ಕೊಟ್ಟನಂತ ಅರಳಯ್ಯನವರಿಗೆ. ಅದು ಮುಂದೆ ಗೊತ್ತು ದೇವ, ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಅರಳಯ್ಯ ತಗೊಂಡು ಮನೆಗೆ ಹೋಗಬೇಕಾದ್ರೆ ಮಧುವರಸ ಅಂತ ಬರ್ತಾನೆ. ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿರುವಂಥ ಮಧುವರಸ ಅದನ್ನು ಧರಿಸಿದ. ಅವನಿಗೆ ಮೈ ಹುರಿ ಪ್ರಾರಂಭವಾಗಿ ಮುಂದೆ ಅವರ ಮನೆಯೊಳಗಿರುವಂಥ ಪಾದರಾಕ್ಷಿಯ ನೀರನ್ನು ತಂದು ಸಿಂಪಡಿಸಿದಾಗ ಮಾತ್ರ ಆ ಮಧುವರಸನಿಗೆ ಆ ರೋಗ ಗುಣಮುಖ ಆಗ್ತದೆ. ಮುಂದೆ ಮಧುವರಸ ವಿಚಾರ ಮಾಡಿದ. ಸಮಗಾರ ಅರಳಯ್ಯ ಅಂದರೆ ಸಾಮಾನ್ಯವಲ್ಲ, ಒಬ್ಬ ಶರಣ, ಕಲ್ಯಾಣದಲ್ಲಿರುವಂಥ ಶರಣ ಅಂತ ತಿಳ್ಕೊಂಡು ಮುಂದೆ ಬಸವಣ್ಣನಿಗೂ ಮಧುವರಸರಿಗೂ ವಿಚಾರ ಬರುತ್ತೆ. ಏನು ಅಂತ? ಯಾವಾಗ ಸಮಗಾರ ಅರಳಯ್ಯನಿಗೆ ಒಬ್ಬ ಮಗನಿದ್ದ, ಮಧುವರಸನಿಗೆ ಮಗಳಿದ್ದಳು, ಅವರಿಬ್ಬರ ಮದುವೆಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಬಸವಣ್ಣ ಕಲ್ಯಾಣದಲ್ಲಿ ವಿಚಾರ ಮಾಡಿದ. ಯಾವ ಸಮಗಾರ ಅರಳಯ್ಯನ ಮಗನಾಗಿರುವಂಥ ಶೀಲವಂತ, ಮಧುವರಸನ ಮಗಳಾಗಿರುವಂಥ ಲಾವಣ್ಯ, ಇವರಿಬ್ಬರ ಅಂತರ ಜಾತಿಯ ಮದುವೆಯನ್ನ ಮಾಡಿದಾಗ ನಮ್ಮರ ಶರಣರ ತತ್ವ ಈ ಜಗತ್ತಿನೊಳಗೆ ಜಾತಿ ಎನ್ನುವಂಥದ್ದು ಒಡೆದೋಡಿಸಿದಂಗಾಗತ್ತಂತೆ. ಬಸವಣ್ಣ ವಿಚಾರ ಮಾಡಿ ಅಂತರ್ಜಾತಿ ಮದುವೆಯನ್ನ ಮಾಡಿದ ಕಲ್ಯಾಣದೊಳಗೆ. ಆ ಅಂತರ್ಜಾತಿ ಮದುವೆ ಮಾಡಿದ್ದಕ್ಕಾಗಿ ಅನೇಕ ಕಲ್ಯಾಣದೊಳಗಿರುವಂಥ ಒಂದಿಷ್ಟು ಜನ ಇರ್ತಾರೆ ನೋಡ್ರಿ, ಕೊಂಡಿ ಮಂಚಣ್ಣನಂಥವರು. ಆ ಕೊಂಡಿ ಮಂಚಣ್ಣ ಬಿಜ್ಜಳ ಮಹಾರಾಜನಿಗೆ ಇಲ್ಲದೊಂದು ಕಿವಿ ಒಳಗೆ ಊದಿದ. ಬಿಜ್ಜಳ ಮಹಾರಾಜ ಕೊಂಡಿ ಮಂಚಣ್ಣ ಮಾತನ್ನ ಕೇಳಿ ಕಲ್ಯಾಣದೊಳಗಿರುವಂಥ ಬಸವಣ್ಣನವರ ವಿರುದ್ಧವಾಗಿ ಬಿಜ್ಜಳ ಮಹಾರಾಜ ನಡ್ಕೊಂಡ. ಮುಂದೆ ಏನಾಯಿತು? ಯಾವಾಗ ಅಂತರ್ಜಾತೀಯ ವಿವಾಹವನ್ನು ಮಾಡಿದ್ದಕ್ಕಾಗಿ ಬಿಜ್ಜಳ ಮಹಾರಾಜ ಕೊಂಡಿ ಮಂಚಣ್ಣ ಮಾತನ್ನ ಕೇಳಿದ. ಯಾವಾಗ ಕೊಂಡಿ ಮಂಚನ ಮಾತಿಯೊಂದಿಗೆ ಬಿಜ್ಜಳ ಮಹಾರಾಜ ಬಸವಣ್ಣನನ್ನು ಕರೆಸಿ ಆ ತತ್ವಗಳ ಆಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರೆ, ಬಸವಣ್ಣ ಹೇಳಿದ, ಈ ಜಗತ್ತಿನೊಳಗೆ ಜಾತಿ, ಪಂಥ, ಪಂಗಡ, ವರ್ಣಗಳು ಯಾವುದೂ ಇಲ್ಲ. ನಾವು ಈ ಜಗತ್ತಿನೊಳಗೆ ದೇವನ ಮಕ್ಕಳು, ಕೂಡಲ ಸಂಗಮನಾಥನು ಮಕ್ಕಳಾಗಿರಬೇಕಾದ್ರೆ ಜಾತಿ ಅನ್ನೋದು ಯಾವುದಿಲ್ಲ ಅಂದ ಬಸವಣ್ಣ. ನಾವೆಲ್ಲ ಭಗವಂತನ ಮಕ್ಕಳು, ಜಾತಿ ಅನ್ನೋದು ಎಲ್ಲಿದೆ ಅನ್ನುವಂಥ ಬಸವಣ್ಣ ತತ್ವಗಳನ್ನು ಹೇಳಿದ್ರೆ, ಯಾವಾಗ ಬಿಜ್ಜಳ ಮಹಾರಾಜ ಹೇಳಿದ, ನೀವು ನಮ್ಮ ಆಚಾರಗಳಿಗೆ ಕುಂದು ತರಕತ್ತೀರಿ, ನಮ್ಮ ಆಚಾರಗಳನ್ನು ನೀವು ಕೆಡಸಕತ್ತೀರಿ ಅನ್ನುವಂಥ ಬಿಜ್ಜಳ ಮಹಾರಾಜ ಹೇಳಿದ್ರೆ, ಬಸವಣ್ಣ ಹೇಳಿದ, ನಿಮ್ಮ ಆಚಾರಗಳನ್ನು ನಾ ಕೆಡಿಸಿಲ್ಲ ಅಂದ್ರೆ ಬಸವಣ್ಣನವರು. ನಿಮ್ಮ ತತ್ವಗಳು, ನಿಮ್ಮ ಆಚಾರಗಳನ್ನು ನಾನು ಕೆಡಿಸಿಲ್ಲ. ಕೂಡಲ ಸಂಗಮನಾಥನ ಸ್ವರೂಪಿಗಳು ಈ ಜಗತ್ತಿನೊಳಗೆ ಕಲ್ಯಾಣದೊಳಗಿರುವಂಥ ಎಲ್ಲರೂ ಶರಣರು ಕೂಡಲ ಸಂಗಮನಾಥನ ಸ್ವರೂಪಿಗಳಾಗ್ಯಾರ. ಯಾರ್ಯಾರು ಕೊರಳೊಳಗೆ ಲಿಂಗವನ್ನು ಧರಿಸ್ತಾರೆ ಅವರೆಲ್ಲ ನಾವು ಭಗವಂತನ ಮಕ್ಕಳು, ಗುರುವಿನ ಮಕ್ಕಳು. ಹೀಗಿರಬೇಕಾದ್ರೆ ನಾನು ಆಚಾರಗಳನ್ನು ಕೆಡಿಸಿಲ್ಲ. ಹಾಗಾಗಿ ನಿಮ್ಮ ಆಚಾರಗಳಿಗೆ ಧಕ್ಕೆ ಬರುತ್ತದಂತಂದ್ರೆ ಈ ನಿಮ್ಮ ಅರಮನೆಯ ಮಹಾಮಂತ್ರಿಯ ಪಟ್ಟವನ್ನು ನಾನು ಬಿಡುತ್ತೇನೆ ವಿನಃ ನನ್ನ ಆಚಾರ ತತ್ವಗಳನ್ನು ಬಿಡುವುದಿಲ್ಲ ಅಂದ ಬಸವಣ್ಣ. ಏನ್ರಿ, ಮಂತ್ರಿ ಪದವಿಯನ್ನೇ ಬಿಡ್ತಾನೆ ಬಸವಣ್ಣ. ನಿಮ್ಮ ಆಚಾರಗಳಿಗೆ ಧಕ್ಕೆ ಬರ್ತದಂತಂದ್ರೆ ನಾನು ಈ ಮಂತ್ರಿ ಪದವಿಯನ್ನೇ ಬಿಟ್ಟು ಬಿಡ್ತೀನಿ ವಿನಃ ನಾನು ಹಾಕಿರುವಂಥ ತತ್ವಗಳನ್ನು ಯಾವತ್ತೂ ನಾ ಬಿಡೋದಿಲ್ಲ ಅಂದ ಬಸವಣ್ಣ. ಯಾವಾಗಿದು ಮುಂದೆ ಹೋಯ್ತೇವ, ಇದು ಕಲ್ಯಾಣ ಕ್ರಾಂತಿ ಆಗಾಕತ್ತಿತ್ತು. ಅಲ್ಲಮ ಪ್ರಭುಗಳು ಬಂದು ಬಸವಣ್ಣನವರಿಗೆ ಸೂಚನೆ ಕೊಟ್ಟರು, ಮುಂದಿನ ಆಗುವಂಥ ವಿಚಾರಗಳು ಕಲ್ಯಾಣ ಕ್ರಾಂತಿ ಆಗತ್ತೆ ಬಸವಣ್ಣ, ಈ ಜಗತ್ತಿನೊಳಗೆ ನೀನು ಭಾಳ ದಿನ ಇಲ್ಲಿ ಕಲ್ಯಾಣದೊಳಗೆ ಇರಬೇಡ ಅಂತ ಪ್ರಭುಗಳು ಹೇಳಿದರು. ಯಾವಾಗ ಬಸವಣ್ಣ ಹೇಳಿದ ಪ್ರಕಾರವಾಗಿ ಮುಂದೆ ಬಸವಣ್ಣನವರು ಆ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬರುವಂಥ ವಿಚಾರ ನಡೀತದೆ. ಮುಂದೆ ಅಲ್ಲಿ ಏನಾಗುತ್ತಂದೆ, ಮಧುವರಸ ಅರಳಯ್ಯನವರಿಗೆ ಭಾಳಷ್ಟು ಮರಣದಂಡನೆ ನಡೀತದೆ. ಮರಣದಂಡನೆ ನಡೆದಾಗ ಮುಂದೆ ಅನೇಕ ಅಲ್ಲಿರುವಂಥ ಅನೇಕ ಕೊಂಡಿ ಮಂಜನಂತ ಅನೇಕರು ಯಾವಾಗ ಶರಣರ ಮೇಲೆ ವಿರುದ್ಧವಾಗಿ ಹೋರಾಡ್ತಾ ವಚನಗಳನ್ನು ಕೆಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಚೆನ್ನ ಬಸವಣ್ಣ, ಮಡಿವಾಳ ಮಾಚಯ್ಯ ಅನೇಕರು ತಮ್ಮ ವಚನ ತಾಂಡೋಲೆಗಳನ್ನು, ಬಸವಣ್ಣನ ವಚನಗಳ ಅನೇಕ ಶರಣರ ವಚನ ತಾಂಡೋಲೆಗಳನ್ನು ಈ ಜಗತ್ತಿಗೆ ಕೊಟ್ಟಂಥ ಚೆನ್ನ ಬಸವಣ್ಣನ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು.
ಯಾವಾಗ ಬಸವಣ್ಣ ತನ್ನ ಬೆನ್ನಿಗೆ ವಚನ ತಾಂಡೋಲೆಗಳನ್ನು ಕಟ್ಟುಕೊಂಡು ಉಳಿವಿಯ ಮುಖಾಂತರವಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡಿದ. ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಹೋದರು, ಪ್ರಭುದೇವರು ಶ್ರೀಶೈಲಕ್ಕೆ ಹೋದರು, ಅನೇಕ ಶರಣರು ಅನೇಕ ಕ್ಷೇತ್ರಗಳಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದರು. ಅಲ್ಲಮ ಪ್ರಭುಗಳು ಹೋದ ಮೇಲೆ ಬಸವಣ್ಣನವರು ಕೂಡ ಕೂಡಲ ಸಂಗಮಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡಿ ಮುಂದೆ ಕೂಡಲ ಸಂಗಮದಲ್ಲಿ ಏನಾಗ್ತಾರೋ ಅನ್ನೋದನ್ನು ನಾವಿಲ್ಲಿ ದೃಶ್ಯವನ್ನು ನೋಡುವಂಥದ್ದೇವ. ನನಗನಿಸಿದ ಪ್ರಕಾರ ನನಗೆ ಭಾಳ ಖುಷಿಯಾಗ್ಯದ. ಬಾಗೇವಾಡಿ ಮಹಾನಗರಕ್ಕೆ ಬಂದ ಮೇಲೆ ಈ 11 ದಿವಸ ತಾವೆಲ್ಲ ಪ್ರವಚನವನ್ನು ಕೇಳಿರಿ ಅಂದ ಮೇಲೆ ನಾನು ಒಂದು ಮಾತು ಹೇಳಕತ್ತೀನಿ. ಇಲ್ಲಿವರೆಗೂ ತಾವೆಲ್ಲ 11 ದಿನಗಳ ಪರ್ಯಂತರವಾಗಿ ಪ್ರವಚನವನ್ನು ಕೇಳಬೇಕಾದ್ರೆ ನಾನು ದೊಡ್ಡ ಪಂಡಿತ ನಾನಲ್ಲ, ದೊಡ್ಡ ಜ್ಞಾನಿನೂ ನಾನಲ್ಲ. ಈ ಬಸವನ ಬಾಗೇವಾಡಿ ಮಹಾನಗರದ ಪುಟ್ಟ ಬಾಲಕ ನಾನು. ಕೇವಲ ನನ್ನಲ್ಲಿ ಇರುವಂಥದ್ದು ಕೇವಲ ಜ್ಞಾನವಲ್ಲ, ಗುರು ನುಡಿಸುವಂತೆ ಗುರು ನುಡಿಸಿದಂತೆ ನುಡಿದವ ಮಾತ್ರ ನಾನು. ಹಾಗಾಗಿ ಈ ನಾವು ಹೇಳುವಂಥ ಪ್ರವಚನದಲ್ಲಿ ಏನಾದರೂ ತಪ್ಪುಗಳು ಬಂದರೆ ಆ ತಪ್ಪುಗಳನ್ನು ನನಗೆ ಬಿಟ್ಟು ಒಳ್ಳೆಯದನ್ನು ತೆಗೆದುಕೊಂಡು ನೀವೆಲ್ಲರೂ ಒಳ್ಳೆಯರು ಆಗ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಹಾಗಾಗಿ 11 ದಿನಗಳ ಪರ್ಯಂತರವಾಗಿ ತಾವೆಲ್ಲ ಪ್ರವಚನವನ್ನು ಕೇಳಿರವ. ಯಾರ್ಯಾರಿಗೆ ಮನಸ್ಸಿಗೆ ಎಷ್ಟೆಷ್ಟು ಇಷ್ಟ ಆಗಿದೆ ನನಗಂತೂ ಗೊತ್ತಿಲ್ಲ, ಯಾರ್ಯಾರಿಗೆ ಮನಸ್ಸಿಗೆ ಬಂದಿದೆ ಗೊತ್ತಿಲ್ಲ ಪ್ರವಚನ. ಆದರೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನನ್ನ ತಪ್ಪುಗಳು ಏನೇ ಇದ್ದರೂ ಕೂಡ ಅದು ಗುರುವಿನ ಪಾದಕ್ಕೆ ನಾ ಹಾಕುವಂಥ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಹಾಗಾಗಿ ತಾವೆಲ್ಲರೂ ತಾಯಿ ಪ್ರೀತಿಯನ್ನು ತಾವೆಲ್ಲ ತೋರಿಸಿದವರಾಗಿದ್ದಿರಿ. ಆದರೆ ಒಂದು ಮಾತು ಸತ್ಯವ, ಬಾಗೇವಾಡಿ ಮಹಾನಗರದವರು ನೀವು ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತೀನವ. ಒಂದೇ ಒಂದು ವಿಚಾರ, ಅದೊಂದು ತಿಳಿಸಿ ನಾನು ಬಿಟ್ಬಿಡ್ತೀನಿ, ಸಮಯ ಭಾಳ ಆಗ್ಯದ. ಹೆಂಗೆ ಬದುಕಬೇಕಂತ ಹೇಳಕತ್ತೀನಿವ. ಈ ಟೇಲರ್ಕಿ ಅಂತ ಇರ್ತಾನೆ ನೋಡ್ರಿ, ಟೇಲರ್ಕಿ ಬಟ್ಟೆ ಹೊಲಿತಾರಲ್ಲ, ಬಟ್ಟೆ ಹೊಲಿಯುವಂಥವ್ನು ಇಂದಿನ ಕಾಲಕ್ಕೆ ಭಾಳ ಹಿರಿಯರಂತ ಇರ್ತಿದ್ರು. ಅವರು ಒಂದು ಪೇಟ ಸುತ್ತಕೊಂಡು ಟೇಲರ್ಕಿ ಮಾಡ್ತಿದ್ರು ಆಗಿನ ಕಾಲಕ್ಕೆ. ಆ ಟೇಲರ್ಕಿ ಒಬ್ಬವ ಬಟ್ಟೆ ಹೊಲಿತಿದ್ದ. ಬಟ್ಟೆ ಹೊಲಿಬೇಕಾದ್ರೆ ಮ್ಯಾಗ ಒಂದು ಪಟಕ ಸುತ್ತಿದ್ದ. ಹಿರಿಯ ಮನುಷ್ಯರು ಅಲ್ಲಿ ನಮ್ಮ ತಾತ ಕೂತ ನೋಡ್ರಿ, ಒಬ್ಬ ಕಾಕ ಪೇಟ ಸುತ್ಕೊಂಡು ಹಂಗೆ ಪೇಟ ಸುತ್ತಿದ್ರು. ಬೆಳಗಿನ ಜಾವ ಸ್ನಾನ ಮಾಡಿ ಅಣೆ ಮೇಲೆ ವಿಭೂತಿ ಧರಿಸಿಕೊಂಡು ಅಂಗಡಿಗೆ ಬಂದು ಅಂಗಡಿಯನ್ನು ತೆಗೆದು ಸ್ವಚ್ಛ ಕಸ ಹೊಡೆದು ತನ್ನ ಬಟ್ಟೆ ಕಟ್ಟು ಮಾಡುವಂಥ ಪ್ರಯತ್ನ, ಬಟ್ಟೆ ಹೊಲಿಯುವಂಥ ಕೆಲಸವನ್ನು ಮಾಡ್ತಿದ್ದ. ಅವನಿಗೊಬ್ಬ ಮಗ ಇದ್ದ. ಬೆಳಗಿನ ಜಾವ ತನ್ನ ಮಗನನ್ನು ಕರ್ಕೊಂಡು ಅಂಗಡಿಗೆ ಬಂದ. ಆ ಬಟ್ಟೆ ಏನು ಕೊಟ್ಟಿದ್ರಲ್ಲವ ಅಂಗಡಿಗೆ ಬಂದು ಹೊಲಿಬೇಕಂತೇಳಿ, ಶರ್ಟ್ ಹೊಲಿಬೇಕಂತ ಕೊಟ್ಟಿದ್ರಲ್ಲ, ಆ ಬಟ್ಟೆಯನ್ನು ಕಟ್ ಮಾಡಬೇಕಾದ್ರೆ ಕೈ ಒಳಗೆ ಏನು ಬೇಕವ? ಕತ್ರಿ ಬೇಕು. ಆ ಕತ್ರಿ ಯಾವುದಿರ್ತದವ? ಎಂಥದ್ದಿರ್ತದ? ಕಬ್ಬಿಣದಿರ್ತದ ಅಥವಾ ಹಿತ್ತಾಳದೆ ಬರ್ತಾವ ಅಥವಾ ಸ್ಟೀಲಿಂದ ಯಾವುದ ಬರಾಕತ್ತವೆ. ಆದ್ರೆ ಅವ ಎಂಥದ್ದು ಕತ್ರಿ ಇಟ್ಟಿದ್ದ ಅಂದ್ರೆ ಬಂಗಾರದ ಕತ್ರಿ ಇಟ್ಟಿದ್ದವ. ಬಂಗಾರದ ಕತ್ರಿ ಇಟ್ಟಿದ್ದ. ಯಾವಾಗ ಬಂಗಾರದ ಕತ್ರಿಯಿಂದ ಆ ಬಟ್ಟೆಯನ್ನು ಕಟ್ ಮಾಡಕತ್ತಿದ್ದ, ಅವ ಏನು ಹೊಲಿಬೇಕಾದ್ರೆ ಒಂದು ಸೂಜಿ ಅಂತ ಇರ್ತದೆ ನೋಡ್ರಿ, ಆ ಸೂಜಿಯನ್ನು ಏನು ಮಾಡ್ತಿದ್ದ ಅಂದ್ರೆ ಅದನ್ನು ತಾನು ಕೆಲಸ ಮುಗಿದ ತಕ್ಷಣವೇ ಅದನ್ನು ತನ್ನ ಪೇಟದೊಳಗೆ ಇಟ್ಕೊಳ್ತಿದ್ದ, ಮ್ಯಾಗ ಪೇಟದಾಗ ಇಟ್ಕೊಳ್ತಿದ್ದ. ಅವಾಗ ಅಲ್ಲಿರುವಂಥ ಮಗ ಏನು ಮಾಡಿದ ಅಂದ್ರೆ, ನಮ್ಮ ತಂದೆನಿಗೆ ಬುದ್ಧಿನೇ ಇಲ್ಲ, ಬಂಗಾರದ ಕತ್ರಿ ಅದ, ಬಟ್ಟೆ ಕಟ್ ಮಾಡಿದ ಮೇಲೆ ಕೆಲಸ ಮುಗಿದ ಮೇಲೆ ಅದನ್ನು ಹೆಂಗೆ ಹೊಕಟಾಕತ್ತಾನ, ನೋಡೋದಕ್ಕೆ ಸೂಜಿ ಭಾಳ ಸಣ್ಣದದ, ಅದು ಕೆಲಸ ಆದ ನಂತರ ತನ್ನ ತಲೆ ಮೇಲೆ ಇಟ್ಕೊಳಕತ್ತಾನ. ನಮ್ಮ ಅಪ್ಪಗೆ ಬುದ್ಧಿನೇ ಇಲ್ಲ ಅಂತ ಅದು ಮಗ ಅದ. ಅವಾಗ ಕೇಳಿತೇವ ಮಗನಿಗೆ, ಮಗ ಕೇಳಿದ ಅವ್ರ ಅಪ್ಪಗೆ, ಅಲ್ಲಪ್ಪ ನೀ ಬಂಗಾರದ ಕತ್ರಿ ಹೆಂಗೆ ಹೊಕಟಾಕತ್ತಿ, ಸೂಜಿ ಮಾತ್ರ ತಲೆ ಪೇಟದೊಳಗೆ ಇಟ್ಕೊಳಕತ್ತಿದಿ, ಯಾಕೆ ನಿನಗೆ ಬುದ್ಧಿ ಇಲ್ಲ ಅಂತ ಕೇಳಿದ್ರೆ ಅವ್ರ ತಂದೆ ಒಂದು ಮಾತು ಹೇಳಿದನಂತ. ಏನಂತ ನೋಡಪ್ಪ, ಕೇವಲ ಬಂಗಾರದ ಕತ್ರಿ ಆದ್ರೇನೋ ಬೇರೆ ಕತ್ರಿ ಆದ್ರೇನೋ ಅದು ಒಂದು ಬಟ್ಟೆಯನ್ನು 2 ಮಾಡ್ತದೆ, 2 ಇದ್ದದನ್ನು 4 ಮಾಡ್ತದೆ, 4 ಇದ್ದದನ್ನು 8 ಮಾಡ್ತದೆ. ಕೇವಲ ಅದು ಬೇರ್ಪಡಿಸುವಂಥ ಪ್ರಯತ್ನ ಮಾಡ್ತದೆ, ಅದನ್ನು ಬೇರ್ಪಡಿಸುವಂಥ ಪ್ರಯತ್ನ ಮಾಡ್ತದೆ ವಿನಃ. ಆದರೆ ಸೂಜಿಯನ್ನು ಯಾಕೆ ನಾ ತಲೆ ಮೇಲೆ ಇಟ್ಕೊಂಡಿನಂದ್ರೆ ನೋಡೋದಕ್ಕೆ ಸಣ್ಣದಿರ್ಬೋದು, ಏನು ನಾ 1ಅನ್ನು 2, 2ಅನ್ನು 4, 4ಅನ್ನು 8 ಮಾಡಿರುವಂಥ ಬಟ್ಟೆಯನ್ನು ಕೂಡಿಸುವಂಥ ಪ್ರಯತ್ನ ಯಾವುದು ಮಾಡ್ತದ? ಸೂಜಿ ಮಾಡ್ತದ. ಹಂಗೆ ನೀವು ಬಸವನ ಬಾಗೇವಾಡಿ ಮಹಾನಗರದವರು ನೀವು ಹೆಂಗೆ ಬದುಕಬೇಕು ಅಂದ್ರೆ ಗುರುವಿನ ಮಾರ್ಗದರ್ಶನದಂತೆ, ಬಸವಣ್ಣನ ತತ್ವದಂತೆ ಹೇಗೆ ಬದುಕಬೇಕು ಅಂದ್ರೆ, ನೀವು ಜಗತ್ತಿನೊಳಗೆ ಕತ್ರಿ ಅಂತ ಬದುಕುವಂಥ ಪ್ರಯತ್ನ ನೀವು ಮಾಡಕ್ಕೆ ಹೋಗಬೇಡ್ರಿ. ಸೂಜಿಯಂತೆ ಅಂದರೆ ಇನ್ನೊಬ್ಬರ ಮನೆಯನ್ನು ಹೊಡೆದು ಇಬ್ಬಾಗ ಮಾಡುವಂಥ ಪ್ರಯತ್ನ ಮಾಡಕ್ಕೆ ಹೋಗಬೇಡ್ರಿ. ಕೂಡಿಸುವಂಥ ಸೂಜಿಯಂತೆ ಬದುಕು ಮಾಡ್ರಿ ಅನ್ನುವಂಥದ್ದು ನಾ ಹೇಳೋದು ಪ್ರಯತ್ನ ಇಷ್ಟೇ, ಮತ್ತೇನು ಹೇಳಂಗಿಲ್ಲ. ಇದೊಂದು ಕೆಲಸ ಮಾಡಿರಿ. ನಾನು ಎಲ್ಲೇ ಹೋದ್ರೂ 4 ಮಾತು ಹೇಳಿರ್ತೀನವ. ಈ ಜಗತ್ತಿನೊಳಗೆ ನಮಗೆ ಪ್ರಪಂಚಕ್ಕೆ ಬಂದೀವಿ ಅಂದ್ರೆ ತಂದೆ ತಾಯಿಗಳು ಜನ್ಮ ಕೊಟ್ಟೋದಕ್ಕೆ ಪ್ರಪಂಚಕ್ಕೆ ಬಂದೀವಪ್ಪ. ತಂದೆ ತಾಯಿಗಳನ್ನು ಮರ್ಯಾಕೆ ಹೋಗಬೇಡ್ರಿ. ತಂದೆ ತಾಯಿಗಳನ್ನು
ಕೊನೆಯವರೆಗೂ ಜೋಪಾನ ಮಾಡುವಂಥ ಕೆಲಸವನ್ನು ನಮ್ಮ ಯುವಕರು ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಎರಡನೇದಾಗಿ, ಜಗತ್ತಿಗೆ ತಾಯಿ ಗರ್ಭದಿಂದ ಬಂದಿವೆಂದಲ್ಲಿ ಮಾಂಸಪಿಂಡವನ್ನು ಹೋಗಿ ಮಂತ್ರಪಿಂಡ ಮಾಡುವಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಗುರುವಿನನ್ನು ಯಾವತ್ತೂ ಮರ್ಯಾಕೆ ಹೋಗಬೇಡ್ರಿ. ಗುರುವಿನ ಮಾರ್ಗದೊಳಗೆ ನಡೆಯುವಂಥ ಪ್ರಯತ್ನ ಮಾಡ್ರಿ. ದೇಶ ಕಾಯುವಂಥ ಸೈನಿಕನನ್ನು ಯಾವತ್ತೂ ಮರ್ಯಾಕೆ ಹೋಗಬೇಡ್ರಿ. ಆದರೆ ಜಗತ್ತಿಗೆ ಅನ್ನ ಕೊಡುವಂಥ ರೈತನನ್ನು ಯಾವತ್ತೂ ಮರ್ಯಾಕೆ ಹೋಗಬೇಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಪ್ರವಚನವನ್ನು ಗುರುವಿನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಇವತ್ತಿಗೆ ಪ್ರವಚನ ಮಹಾಮಂಗಲ. ನೀವಿನ್ನು ನನ್ನ ಪ್ರವಚನ ವಿರಾಮ, ನೀವಿನ್ನು ಆರಾಮ ಇವತ್ತು.